ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ನೀರಿನಲ್ಲಿ ಮುಳುಗಿ ಅಣ್ಣ ತಮ್ಮ ಇಬ್ಬರು ಸಾವು. ಮನೆಯ ಕಾಂಪೌಂಡ್ ಕುಸಿದು ಹಾನಿಯಾಗಿರುವ ವಿಷಯ ತಿಳಿದು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಶಾಸಕ ಭೀಮಣ್ಣ ನಾಯ್ಕ್. 16,872 ವಿವಿಧ ಪ್ರಕರಣಗಳು ಲೋಕ ಅದಾಲತ್ನಲ್ಲಿ ಇತ್ಯರ್ಥ. ಸಿದ್ದಾಪುರ ತಾಲೂಕಿನ ಹುಕ್ಕಳ್ಳಿ ಸರ್ಕಾರಿ ಶಾಲೆಗೆ ಭೇಟಿ ನೀಡಿದ ಉಪೇಂದ್ರ ಪೈ. ನೈತಿಕತೆಯ ಬದುಕಿಗೆ ಮೂಲಾಧಾರ ಜಿಟಿ ಭಟ್. ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಸಂದರ್ಶನ ವರದಿಗಿಂತ ಮರೆಯಲ್ಲಿರುವ ಕ್ರೀಡಾ ಪ್ರತಿಭೆಗಳನ್ನು ಕ್ರೀಡಾ ಜಗತ್ತಿಗೆ ಪರಿಚಯಿಸುವುದರಲ್ಲಿ ಹೆಚ್ಚು ಆತ್ಮಸಂತೋಷ. ಗಾನಲೋಕದ ಕೋಗಿಲಿಗೆ ಸಂತಾಪ ಸೂಚಿಸಿದ ಶಾಸಕ ಭೀಮಣ್ಣ ನಾಯ್ಕ್. ಮಹಿಳಾ ಸಬಲೀಕರಣಕ್ಕೆ ಉಡುಪಿಯಲ್ಲಿ ಓರಾ ವುಮೆನ್ಸ್ ಫೆಸ್ಟ್ 2026. ಆಹಾರ ಸುರಕ್ಷತಾ ತರಬೇತಿ ಮತ್ತು ಪ್ರಮಾಣ ಪತ್ರ ಕಾರ್ಯಕ್ರಮ. ಎಸ್ಐಆರ್ ಕಪ್ ಕ್ರಿಕೆಟ್ ಪಂದ್ಯ ಅನ್ಯುಮರೇಷನ್ ಫಾರ್ಮ್ ಹಿಂದಿರುಗಿಸುವಂತೆ ಜಾಗೃತಿ ಮೂಡಿಸಿದ ಡಾಕ್ಟರ್ ದಿಲೀಶ್ ಶಶಿ. ಶಿರಸಿ ತಾಲೂಕಿನ ಉಂಚಳ್ಳಿಯ ಮಾಸ್ತೆಜಡ್ಡಿಹೊಳಿಯಲ್ಲಿ ಈಜಲು ಹೋಗಿ ಹೊನ್ನಾವರ ತಾಲೂಕಿನ ಮಣ್ಣಿಗೆ ಗ್ರಾಮದ ನಿವಾಸಿ ಅಣ್ಣ ಹರ್ಷ ನಾಯ್ಕ್ ಹಾಗೂ ತಮ್ಮ ಮಾಸ್ತೆಜಡ್ಡಿಯ ಮದನ್ ನಾಯ್ಕ್ ಮೃತಪಟ್ಟ ದುರ್ದೈವಿ ಅಣ್ಣ ತಮ್ಮಂದಿರು. ಇವರು ಭಾನುವಾರ ಈಜಾಡಲು ಹೋದ ಸಂದರ್ಭದಲ್ಲಿ ಈ ಘಟನೆ ಜರುಗಿದೆ. ಸುದ್ದಿ ತಿಳಿದು ಬನವಾಸಿ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಅಧಿಕಾರಿಗಳು ಮತ್ತು ಶ್ರೀ ಮಾರಿಕಾಂಬಾ ಲೈಫ್ ಗಾರ್ಡ್ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಶವ ಪರಿಶೀಲನೆ ನಡೆಸಿದಾಗ ಮೃತದೇಹಗಳನ್ನು ಮೇಲಕ್ಕೆತ್ತುವಲ್ಲಿ ಮಾರಿಕಾಂಬಾ ಲೈಫ್ ಗಾರ್ಡ್ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಕ್ಕಳನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಹೇಳತೀರದ್ದಾಗಿದೆ. ಈ ಘಟನೆ ಕುರಿತು ಬನವಾಸಿ ಪೊಲೀಸ್ ಠಾಣೆ ಪಿಎಸ್ಐ ಎಂಜಿ ಕುಂಬಾರ್ ಅವರು ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ಈ ಕಾರ್ಯಾಚರಣೆಯು ಡಿವೈಎಸ್ಪಿ ಗೀತಾ ಪಾಟೀಲ್, ಸಿಪಿಐ ಸಂಪತ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಪೊಲೀಸ್ ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳು ಮತ್ತು ಶ್ರೀ ಮಾರಿಕಾಂಬಾ ಲೈಫ್ ಗಾರ್ಡ್ನ ಪ್ರಮುಖರಾದ ಗೋಪಾಲ್ ಗೌಡ, ರಾಜು ಮಡಿವಾಳ್, ಪ್ರದೀಪ್ ಎಸಳೆ, ದೀಪಕ್ ಕಾನಡೆ, ದರ್ಶನ್ ಕಬ್ಬೆ ಪಾಲ್ಗೊಂಡಿದ್ದರು. ಶಿರಸಿ ನಗರದ ಗಾಂಧಿನಗರದ ನಿವಾಸಿ ಶ್ರೀ ರಾಮಚಂದ್ರ ನಾಯ್ಕ್ ಅವರ ಮನೆಯ ಕಾಂಪೌಂಡ್ ಕುಸಿದು ಹಾನಿಯಾಗಿರುವ ವಿಷಯ ತಿಳಿದ ಮಾನ್ಯ ಶಾಸಕರಾದ ಶ್ರೀ ಭೀಮಣ್ಣ ಟಿ ನಾಯ್ಕ್ ಅವರು ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಾಧಿತ ಕುಟುಂಬದವರೊಂದಿಗೆ ಮಾತನಾಡಿದ ಶಾಸಕರು ಘಟನೆಯಿಂದ ಆಗಿರುವ ಹಾನಿಯ ಬಗ್ಗೆ ವಿವರಗಳನ್ನು ಪಡೆದುಕೊಂಡು ಅವರಿಗೆ ಧೈರ್ಯ ತುಂಬಿದರು. ಅಲ್ಲದೆ ಸ್ಥಳದಲ್ಲಿ ದೂರವಾಣಿ ಕರೆಯ ಮೂಲಕ ಅಧಿಕಾರಿಗಳಿಗೆ ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳಲು ಹಾಗೂ ಸಂತ್ರಸ್ತ ಕುಟುಂಬಕ್ಕೆ ನಿಯಮಾನುಸಾರ ಅಗತ್ಯವಿರುವ ಸಹಾಯ ಮತ್ತು ಪರಿಹಾರವನ್ನು ಒದಗಿಸಲು ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ಪ್ರಮುಖರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಶಿರಸಿ ನಗರದ ನ್ಯಾಯಾಲಯದಲ್ಲಿ ನಡೆದ ಲೋಕ ಅದಾಲತ್ನಲ್ಲಿ ಎಲ್ಲಾ ಹಂತದ ನ್ಯಾಯಾಲಯಗಳ ಒಟ್ಟಾರೆ 19,243 ಪ್ರಕರಣಗಳಲ್ಲಿ 16,872 ಪ್ರಕರಣಗಳನ್ನು ಶನಿವಾರ ಇತ್ಯರ್ಥಪಡಿಸಲಾಗಿದೆ ಎಂದು ಶಿರಸಿ ತಾಲೂಕು ಕಾನೂನು ಸೇವಾ ಸಮಿತಿ ತಿಳಿಸಿದೆ. ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಶ್ರೀಮತಿ ಹುಲ್ಲೂರ್ ಹೇಮಾವತಿ ಬಸಪ್ಪ, ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಶಾರದಾ ದೇವಿ ಸಿಹಟ್ಟಿ, ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಅಲ್ತಾಫ್ ಹುಸೇನ್ ಸಾಬ್, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ನರೇಂದ್ರ ಪ್ರಕಾಶ್ ಆರ್ ಹಾಗೂ ಎರಡನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಪ್ರಿಯಾಂಕಾ ಚೌಹಾಣ್ ಉಪಸ್ಥಿತರಿದ್ದರು.
ನಮ್ಮ ಕ್ಷೇತ್ರದ ಸರ್ಕಾರಿ ಕನ್ನಡ ಶಾಲೆಗಳ ಇಂದಿನ ದುಸ್ಥಿತಿ ಹಾಗೂ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಮ್ಮ ಪಕ್ಷದ ನಾಯಕರಾದ ಶ್ರೀ ಉಪೇಂದ್ರ ಪೈ ಅವರು ಸಿದ್ದಾಪುರ ತಾಲೂಕಿನ ಹುಕ್ಕಳ್ಳಿ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಅಲ್ಲಿನ ವಾಸ್ತವ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ಶಾಲೆಯ ಕೊಠಡಿಗಳ ಮೇಲ್ಚಾವಣಿ ಸೋರುತ್ತಿರುವುದು, ಗೋಡೆಗಳು ಕುಸಿಯುವ ಸ್ಥಿತಿಯಲ್ಲಿರುವುದು ಹಾಗೂ ಮಕ್ಕಳ ಶಿಕ್ಷಣಕ್ಕೆ ಅಗತ್ಯವಾದ ಮೂಲಭೂತ ಸೌಲಭ್ಯಗಳ ಕೊರತೆ ಕಂಡುಬಂದಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳು ಶಿಕ್ಷಣ ಪಡೆಯುತ್ತಿರುವುದು ಅತ್ಯಂತ ಕಳವಳಕಾರಿ ವಿಷಯವಾಗಿದೆ. ಶಾಸಕರಿಗೆ ಒಂದು ಅವಧಿ ಕೊಡ್ರಿ, ಅವ್ರದ್ದು ಮಾಡ್ಲಿಕ್ಕೆ ಆಗದೆ ಈ ಶಾಲೆ ನಾ ಕಟ್ಕೊಡ್ತಾರೆ. ಇವತ್ತು ನಾಳೆ ಒಳಗೆ ಮುರಿದು ಬಿಡ್ತಕ್ಕಂಥ ಪರಿಸ್ಥಿತಿ ಇದೆ. ಹುಕ್ಕಳಿ ಅಂತೇಳಿ ಊರಿದೆ. ಈ ಊರಲ್ಲಿರ್ತಕ್ಕಂಥ ಬಹುಶಃ ಎಲ್ಲ ಕೃಷಿಕರು, ಕೂಲಿ ಕಾರ್ಮಿಕರ ಕುಟುಂಬದ ಮಕ್ಕಳಿರ್ತಕ್ಕಂಥ ಈ ಶಾಲೆ ಪರಿಸ್ಥಿತಿ ನೋಡಿದ್ದೀವಿ. ಬಹುಶಃ 65 ಮಕ್ಕಳು ಈ ಶಾಲೆಯಲ್ಲಿ ಕಲಿತು ಅಭ್ಯಾಸ ಮಾಡ್ತಾ ಇದ್ದಾರೆ. ಇದು ಬಹುಶಃ ಇವತ್ತು ನಾಳೆ ಒಳಗೆ ಮುರಿದು ಬಿಡ್ತಕ್ಕಂಥ ಪರಿಸ್ಥಿತಿ ಇದೆ. ಇದು ನಾನು ಏನು ಇದ್ರ ಬಗ್ಗೆ ನಾನು ಹೇಳಲಿಕ್ಕೆ ಏನು ಬಯಸ್ತೇನೆ ಕೇಳಿದ್ರೆ, ಇದು ಜನಪ್ರತಿನಿಧಿ ಜವಾಬ್ದಾರಿ ತೊಗೊಂಡು ಮಾಡಬೇಕಾಯ್ತು. ಅವ್ರು ಇದು ಮಾಡ್ಲಿಕ್ಕೆ ಆಗಲಿಲ್ಲ. ಸರಿ, ಒಂದು ಅವಧಿ ಕೊಡ್ರಿ, ಅವ್ರದ್ದು ಮಾಡ್ಲಿಕ್ಕೆ ಆಗದೆ ಈ ಶಾಲೆ ನಾ ಕಟ್ಕೊಡ್ತಾರೆ. ಅವ್ರಿಗೆ ಕರೆದು ಕೇಳ್ರಿ, ನಿಮ್ಮ ಹತ್ರ ಆಗೋದಿಲ್ಲ ಅಂದ್ರೆ ಅವ್ರು ಹೇಳಿದ್ದಾರೆ 1 ತಿಂಗಳ 30 ದಿವಸ ಟೈಮ್ ಕೇಳಿದ್ದಾರೆ ಅಂತ ಹೇಳ್ರಿ, ಇದನ್ನು ನಾನು ಕಟ್ಕೊಡ್ತೇನೆ. ಪ್ರತಿಯೊಬ್ಬನು ಬದುಕಿನಲ್ಲಿ ನೈತಿಕತೆಯನ್ನ ಬೆಳೆಸಿಕೊಳ್ಳಬೇಕು. ಅದು ಬದುಕಿಗೆ ಮೂಲಾಧಾರವಾಗಿದೆ ಎಂದು ಎಂಇಎಸ್ ಕಲಾ ಮತ್ತು ವಿಜ್ಞಾನ ಕಾಲೇಜಿನ ಪ್ರಾಚಾರ್ಯ ಜಿಟಿ ಭಟ್ ಹೇಳಿದರು. ಅವರು ತಾಲೂಕಿನ ಶ್ರೀ ಸೋಂದಾ ಸ್ವರ್ಣವಲ್ಲಿ ಸಂಸ್ಥಾನದಲ್ಲಿ ಶ್ರೀ ರಾಜರಾಜೇಶ್ವರಿ ವಿದ್ಯಾಸಂಸ್ಥೆಯ ಆಶ್ರಯದಲ್ಲಿ ಸಂಸ್ಕೃತ ಪಾಠಶಾಲಾ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನೀತಿ, ನಿಯಮ, ಶಿಸ್ತು ಇತ್ಯಾದಿಗಳನ್ನು ನೈತಿಕತೆಯ ಪ್ರಮುಖ ಅಂಶಗಳಾಗಿವೆ. ಹಿಂದೂ ಧರ್ಮ ಸನಾತನ ಧರ್ಮ. ಇದು ಕೇವಲ ಒಂದು ವರ್ಗಕ್ಕೆ ಸೇರಿದ್ದಲ್ಲ, ಅದು ವಿಶ್ವಧರ್ಮ, ಜೀವನ ಧರ್ಮ, ಸನಾತನೀಯವಾಗಿದೆ. ಅಲ್ಲದೆ ಇದು ಮಾನವ ಧರ್ಮ ಎಂದರು. ತಮ್ಮ ಪೂರ್ವಜರಾದ ಋಷಿಮುನಿಗಳ ಅನುಭವದ ಸ್ತೋತ್ರವಾದ ಸಂಸ್ಕೃತ ಸಾಹಿತ್ಯಗಳು ಇದರ ಮೂಲ ಗ್ರಂಥಗಳು ಎಂದ ಅವರು, ಇಂದು ಯುವಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ಶಿಸ್ತು ಕಡಿಮೆಯಾಗಿದೆ. ಅದನ್ನು ಬೆಳೆಸಿಕೊಳ್ಳಬೇಕು ಎಂದರು. ವಿದ್ಯಾರ್ಥಿಗಳು ವಿದ್ಯಾರ್ಥಿ ದೆಸೆಯಿಂದ ಶ್ರದ್ಧೆಯಿಂದ ಆಳವಾದ ಅಧ್ಯಯನ ಮಾಡಬೇಕು. ಜ್ಞಾನಾರ್ಜನೆಯೇ ಪರಮ ಗುರಿಯಾಗಬೇಕು. ವಿದ್ಯಾರ್ಥಿಗಳಾದವರು 25 ವರ್ಷಗಳ ಕಾಲ ಗುರುಗಳ, ತಂದೆ ತಾಯಿಯವರ ಮಾತನ್ನು ಕೇಳಿದರೆ, ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಮುನ್ನಡೆದರೆ ಮುಂದಿನ 75 ವರ್ಷಗಳ ಕಾಲ ಜಗತ್ತು ನಮ್ಮನ್ನು ಬಯಸುತ್ತದೆ, ಅನುಸರಿಸುತ್ತದೆ. ವಿದ್ಯಾರ್ಥಿಗಳು ಶಿಕ್ಷಕರನ್ನ ಗಟ್ಟಿಯಾಗಿ ಹಿಡಿದು ನಿಷ್ಠೆಯಿಂದ ಜ್ಞಾನಾರ್ಜನೆ ಮಾಡಬೇಕು. ಮಂಗನ ಮರಿ ತಾಯಿಯನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತದೆ, ತಾಯಿಯು ಮರಿಯನ್ನ ಹಿಡಿದುಕೊಳ್ಳುವುದಿಲ್ಲ. ಹಾಗೆ ವಿದ್ಯಾರ್ಥಿಗಳು ಶಿಕ್ಷಕರನ್ನ ಹಿಡಿದುಕೊಳ್ಳಬೇಕೆಂದು ಎಚ್ಚರಿಸಿದರು. ಮಠದ ಕಿರಿಯ ಸ್ವಾಮೀಜಿ ಶ್ರೀ ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಸಾನ್ನಿಧ್ಯ ನೀಡಿ ಉಪನ್ಯಾಸಕರನ್ನ ಗೌರವಿಸಿ ಆಶೀರ್ವದಿಸಿದರು. ಡಾಕ್ಟರ್ ವಿನಾಯಕ್ ಭಟ್ ನಿರ್ವಹಿಸಿದರು. ಡಾಕ್ಟರ್ ಕೃಷ್ಣ ಜೋಶಿ ಶ್ರೀಗಳವರಿಗೆ ಫಲ ಸಮರ್ಪಿಸಿದರು. ಪ್ರಾಚಾರ್ಯರು, ಬೋಧಕ ಬೋಧಕೇತರ ವೃಂದದವರು ಉಪಸ್ಥಿತರಿದ್ದರು. ಬ್ರಹ್ಮಾವರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಬಾರ್ಕೂರಿನ ಸುಜ್ಞಾನ ನ್ಯಾಷನಲ್ ಪದವಿ ಪೂರ್ವ ಕಾಲೇಜಿನ ಸಹಭಾಗಿತ್ವದಲ್ಲಿ ಸಭಾಭವನದಲ್ಲಿ ತಾಲೂಕು ಮಟ್ಟದ ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಿಕಾ ದಿನದ ಪುರಸ್ಕಾರ ಕಾರ್ಯಕ್ರಮವನ್ನು ಸಂಘದ ಅಧ್ಯಕ್ಷ ರಾಜೇಶ್ ಕಾಣಿಗ ಅತ್ಲಾಡಿ ಅಧ್ಯಕ್ಷತೆಯಲ್ಲಿ ಸುಜ್ಞಾನ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ರಮೇಶ್ ಶೆಟ್ಟಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ 2025ನೇ ಸಾಲಿನ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕ್ರೀಡಾ ವರದಿಗಾರ ಸೋಮಶೇಖರ್ ಪಡುಕೇರೆ ಅವರು ಪತ್ರಿಕಾ ದಿನದ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನು ಸಂದರ್ಶನ ಮಾಡಿ ವರದಿ ಮಾಡುವುದಕ್ಕಿಂತ ಮರೆಯಲ್ಲಿರುವ ಕ್ರೀಡಾ ಪ್ರತಿಭೆಗಳನ್ನು ಕ್ರೀಡಾ ಜಗತ್ತಿಗೆ ಪರಿಚಯಿಸುವುದರಲ್ಲಿ ಹೆಚ್ಚು ಸಂತೋಷವಿದೆ. ವರದಿಗಾರರಿಗೆ ಹುಟ್ಟೂರಿನ ಗಣ್ಯರ ಮುಂದೆ ನೀಡುವ ಗೌರವ ಅತಿ ಖುಷಿ ನೀಡುತ್ತದೆ ಎಂದರು. ಸುಜ್ಞಾನ ಕಾಲೇಜಿನ ಪ್ರಾಂಶುಪಾಲ ಪ್ರಕಾಶ್ ಆಚಾರ್ಯ, ಸಂಸ್ಥೆಯ ಕೋಶಾಧಿಕಾರಿ ಭರತ್ ಶೆಟ್ಟಿ, ಪತ್ರಕರ್ತರ ಸಂಘದ ಮೋಹನ್ ಉಡುಪ, ಚಂದ್ರಶೇಖರ್ ಬಿಜಾಡಿ ಇನ್ನಿತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅದು ತುಂಬಾ ಮಹತ್ವದ ದಿನ ಆಗಿರುತ್ತೆ. ಅದೇ ರೀತಿಯಲ್ಲಿ ಪತ್ರಿಕೋದ್ಯಮ ಕ್ಷೇತ್ರ ಅಂದ್ರೆ ಕನ್ನಡ ಪತ್ರಿಕೋದ್ಯಮಕ್ಕೆ ಒಂದು ಬರ್ತ್ ಡೇ ಅಂತ ಇದೆ. ಅವಾಗಲೇ ಹೇಳಿದಾಗೆ 1843 ಜುಲೈ 1ರಂದು ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಎನ್ನುವಂತ ಒಂದು ಮೊದಲ ಕನ್ನಡದ ಪತ್ರಿಕೆ ಜನ್ಮ ತಾಳ್ತದೆ. ಆ ಪತ್ರಿಕೆ ಜನ್ಮ ತಾಳಿದಂತ ದಿನವನ್ನೇ ಪತ್ರಿಕಾ ದಿನ ಅಂತ ಆಚರಿಸ್ತೇವೆ. ನಮ್ಮಲ್ಲಿ ಜಿಲ್ಲಾ ಸಂಘ, ರಾಜ್ಯ ಸಂಘ, ತಾಲೂಕು ಸಂಘ ಹೀಗೆ ಬೇರೆ ಬೇರೆ ವಿಭಾಗಗಳಿದೆ. ಹಾಗಾಗಿ 1ನೇ ತಾರೀಕಿಂದ 10ನೇ ತಾರೀಕುವರೆಗೆ ಬೇರೆ ಬೇರೆ ಕಡೆಗಳಲ್ಲಿ ನಾವು ಬೇರೆ ಬೇರೆ ದಿನಗಳಂದು ಆ ಪತ್ರಿಕಾ ದಿನಾಚರಣೆಯನ್ನ ಆಚರಿಸ್ತೇವೆ.
ಅದೇ ರೀತಿ ಈ ಹಿಂದೆ ನಾವು ಬೇರೆ ಬೇರೆ ಕಾಲೇಜುಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಈ ಸಾರಿ ಕೂಡ ಒಂದು ಒಳ್ಳೆಯ ಕಾಲೇಜಿನಲ್ಲಿ ಒಳ್ಳೆಯ ವಾತಾವರಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ನಾವು ಅಂದ್ಕೊಂಡಾಗ ಸುಜ್ಞಾನ ಏನೋ ಒಂದು PU ಕಾಲೇಜ್ ಇದೆ, ಇಲ್ಲೇ ಅದನ್ನ ಆಚರಣೆ ಮಾಡುವ ಒಳ್ಳೆಯ ಆಡಳಿತ ಮಂಡಳಿ ಇದೆ, ಜೊತೆಗೆ ಒಳ್ಳೆಯ ವಿದ್ಯಾರ್ಥಿಗಳಿದ್ದಾರೆ. ಗಾನ ನಿಲ್ಲಿಸಿದ ಗಾನಕೋಗಿಲೆ ಎಸ್ ಜಾನಕಿಯವರ ನಿಧನಕ್ಕೆ ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಜಾನಕಿಯವರ ಇಂಪಾದ ಹಾಡು ಈ ಯುಗದಲ್ಲಿ ಮರೆಯಲು ಸಾಧ್ಯವೇ ಇಲ್ಲ. ನಾನು ಕೂಡ ಜಾನಕಿಯವರ ಅಭಿಮಾನಿಯಾಗಿದ್ದು ಅವರ ಹಾಡನ್ನ ಕೇಳಿಯೇ ಬೆಳೆದಿದ್ದೇನೆ. ಅವರು 17 ಭಾಷೆಯಲ್ಲಿ 48,000 ಹಾಡಿಗೆ ತಮ್ಮ ಕಂಠದಾನ ಮಾಡಿ ಇಡೀ ಜಗತ್ತಿಗೆ ಪರಿಚಿತರಾಗಿದ್ದಾರೆ. ಇಂತಹ ಗಾನ ಸರಸ್ವತಿ ಇಂದು ಇಲ್ಲ ಎನ್ನುವ ನೋವು ಸಂಗೀತ ಲೋಕಕ್ಕೆ ಅರಗಿಸಿಕೊಳ್ಳಲಾಗುತ್ತಿಲ್ಲ. ಭಗವಂತನು ಮೃತರ ದಿವ್ಯಾತ್ಮಕ್ಕೆ ಚಿರಶಾಂತಿ ನೀಡಲೆಂದು ಪ್ರಾರ್ಥಿಸುವುದಾಗಿ ತಮ್ಮ ಸಂತಾಪದಲ್ಲಿ ತಿಳಿಸಿದ್ದಾರೆ. ದೃಶ್ಯ ಮೀಡಿಯಾ ಓರಾ ಕ್ರಿಯೇಷನ್ಸ್ ಇವೆಂಟ್ಸ್ ಮತ್ತು ಪ್ರಮೋಷನ್ಸ್ ಸಹಭಾಗಿತ್ವದಲ್ಲಿ ಉಡುಪಿ ಬನ್ನಂಜೆ ನಾರಾಯಣಗುರು ಸಭಾಗೃಹದಲ್ಲಿ ಮಹಿಳೆಯರ ಸಬಲೀಕರಣಕ್ಕೆ ಆಯೋಜಿಸಲಾದ ಓರಾ ವುಮೆನ್ಸ್ ಫೆಸ್ಟ್ 2026 ಭಾನುವಾರ ಸಮಾಜ ಸೇವಕ ನಿತ್ಯಾನಂದ ಒಳಕಾಡು, ನಂದಗೋಲ್ಡ್ ಮಾಲೀಕ ಸದಾನಂದ ಪೂಜಾರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಹಿಳಾ ಸಬಲೀಕರಣ, ಸ್ವಾವಲಂಬನೆ, ಕಲೆ ಹಾಗೂ ಸೃಜನಶೀಲತೆಯನ್ನು ಉತ್ತೇಜಿಸಲು ಸ್ಯಾರಿ ಡ್ರೇಪಿಂಗ್ ಟ್ರೇನರ್ ಪುನೀತ್ ಕುಲಾಲ್ರಿಂದ ಸೀರೆ ಡ್ರೇಪಿಂಗ್ ಸೆಮಿನಾರ್, ಮಕ್ಕಳ ಚಿತ್ರಕಲಾ ಸ್ಪರ್ಧೆ, ಮೆಹಂದಿ ಸ್ಪರ್ಧೆ ಜರುಗಿತು. ನಾನಾ ಭಾಗದಿಂದ ಆಗಮಿಸಿದ ವಿದ್ಯಾರ್ಥಿಗಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಮತ್ತು ಮೆಹಂದಿ ಸ್ಪರ್ಧೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ದರು. ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕೆಎಂಸಿ ಆಸ್ಪತ್ರೆ ಮಣಿಪಾಲದ ಮಾರುಕಟ್ಟೆ ವಿಭಾಗದ ವ್ಯವಸ್ಥಾಪಕ ಮೋಹನ್ ಶೆಟ್ಟಿ, ಹೋಮ್ ಡೆಕೋರ್ ಶೋರೂಮ್ನ ಮ್ಯಾನೇಜರ್ ಡಾಕ್ಟರ್ ಫಾತಿಮಾ, ನಂದಗೋಲ್ಡ್ ಸದಾನಂದ್, ಉದ್ಯಮಿ ಸುಧೀರ್ ಶೇಟ್ ವಿಜೇತರಿಗೆ ಬಹುಮಾನ ಹಾಗೂ ಪ್ರಮಾಣ ಪತ್ರವನ್ನು ವಿತರಿಸಿದರು. ಕಾರ್ಯಕ್ರಮಕ್ಕೆ ಸಹಕರಿಸಿದವರಿಗೆ, ತೀರ್ಪುಗಾರರಿಗೆ ಮಾಲತಿ ಆಚಾರ್ಯ ಕೃತಜ್ಞತೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ನಾನು ನೋಡ್ತಾ ಇದ್ದಾಗೆ ಒಂದು ಸಾರಿ ಡ್ರಾಫ್ಟಿಂಗ್ ವರ್ಕ್ಶಾಪ್ ಅನ್ನು ಆಯೋಜನೆ ಮಾಡಿದ್ರು, ಜೊತೆಗೆ ಮೆಹಂದಿ ಕಾಂಪಿಟೇಷನ್. ಇವೆರಡೂ ಕೂಡ ನಮ್ಮ ಈ ನಾಡಿನ ಒಂದು ಸಂಸ್ಕೃತಿಯ ಭಾಗ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸೊ ಇವಿಲ್ಲದೆ ನಮ್ಮ ಸಂಸ್ಕೃತಿ ಇಲ್ಲ. ಸೊ ಅದೇ ರೀತಿ ಮಹಿಳೆಯರಿಲ್ಲದೆ ನಮ್ಮ ಸಂಸ್ಕೃತಿ ಉಳಿಲಿಕ್ಕೆ ಕೂಡ ಸಾಧ್ಯ ಕೂಡ ಇಲ್ಲ ಅನ್ನೋದು ಕೂಡ ನನ್ನ ನಂಬಿಕೆ. ಸೊ ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮನ ಮಾಡಿದ್ದೀರಿ, ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬಹುಮುಖ್ಯವಾಗಿ ಇಂಥ ಕಾರ್ಯಕ್ರಮಗಳಿಂದ, ಬಲಿ ಸ್ಪರ್ಧೆಗಳಿಂದ ಬರೀ ನಿಮಗೆ ಪ್ರೈಸ್ ಮಾತ್ರ ಸಿಗುವುದಿಲ್ಲ, ನಿಮ್ಮ ವ್ಯಕ್ತಿ ವಿಕಸನ ಆಗಲಿಕ್ಕೆ ಕೂಡ ಸಾಧ್ಯವಾಗುತ್ತೆ. ಜೊತೆಗೆ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ, ಉತ್ತರ ಕನ್ನಡ ಜಿಲ್ಲೆ ಹಾಗೂ ಆಹಾರ ಸುರಕ್ಷತಾ ತರಬೇತಿ ಪ್ರಮಾಣ ಪತ್ರ ಕೇಂದ್ರ ಇವರ ವತಿಯಿಂದ ವ್ಯಾಪಾರಸ್ಥರ ಸಂಘ ಹೊನ್ನಾವರ ಇವರ ಸಹಯೋಗದಲ್ಲಿ ಆಹಾರ ವಹಿವಾಟುದಾರರಿಗೆ 2ನೇ ಹಂತದ 1 ದಿನದ ಆಹಾರ ಸುರಕ್ಷತಾ ತರಬೇತಿ ಮತ್ತು ಪ್ರಮಾಣ ಪತ್ರ ಕಾರ್ಯಕ್ರಮವು ಹೊನ್ನಾವರದ ಸೋಷಿಯಲ್ ಕ್ಲಬ್ ಸಭಾಂಗಣದಲ್ಲಿ ಶುಕ್ರವಾರ ನಡೆಯಿತು. ಹೊನ್ನಾವರ ತಾಲೂಕಾ ಆರೋಗ್ಯಾಧಿಕಾರಿ ಹಾಗೂ ಆಹಾರ ಸುರಕ್ಷತಾಧಿಕಾರಿಗಳು ಡಾಕ್ಟರ್ ವೈಶಾಲಿ ನಾಯ್ಕ್ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಆಹಾರ ಉದ್ಯಮಿಗಳಿಗೆ ಆಹಾರದ ಗುಣಮಟ್ಟದ ಜೊತೆ ಶುಚಿತ್ವ ಹಾಗೂ ಪರಿಸರ ನೈರ್ಮಲ್ಯತೆ ಬಗ್ಗೆ ಹೆಚ್ಚಿನ ನಿಗಾ ವಹಿಸುವಂತೆ ಹಾಗೂ ಈ ತರಬೇತಿ ಕಾರ್ಯಕ್ರಮವನ್ನು ಗ್ರಾಮೀಣ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಸುವಂತೆ ಹಾಗೂ ತಾಲೂಕಿನ ಪ್ರತಿಯೊಬ್ಬ ಆಹಾರ ವಹಿವಾಟುದಾರರು ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಕಾರ್ಯನಿರ್ವಹಿಸುವಂತೆ ತಿಳಿಸಿದರು. ಹೊನ್ನಾವರ ತಾಲೂಕಾ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಸಂದೀಪ್ ಪೂಜಾರಿ ಮಾತನಾಡಿ, ಆಹಾರ ವಹಿವಾಟುದಾರರ ದಿನನಿತ್ಯದ ಸಮಸ್ಯೆಗಳನ್ನು ವಿವರಿಸುತ್ತಾ ಮುಂದಿನ ದಿನಗಳಲ್ಲಿ ಎಲ್ಲ ಆಹಾರ ವಹಿವಾಟುದಾರರು ಇಲಾಖೆಗೆ ಸಂಬಂಧಿಸಿದ ಪ್ರಮಾಣ ಪತ್ರ, ಲೈಸೆನ್ಸ್ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಅಂಗವಾಗಿ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಿದ್ದು, ಸಾರ್ವಜನಿಕರು ಅವುಗಳನ್ನು ಭರ್ತಿ ಮಾಡಿ ಕಡ್ಡಾಯವಾಗಿ ಹಿಂದಿರುಗಿಸುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ಹೇಳಿದರು. ಅವರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ವತಿಯಿಂದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಆಯೋಜಿಸಲಾದ SIR ಕಪ್ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದರು. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಜನರಿಗೆ ಸಮರ್ಪಕ ಮಾಹಿತಿ ತಲುಪಿಸುವ ಜವಾಬ್ದಾರಿ ಕಂದಾಯ ಇಲಾಖೆ, RDPR, ಪೊಲೀಸ್ ಇಲಾಖೆ ಹಾಗೂ ಮಾಧ್ಯಮಗಳ ಮೇಲಿದ್ದು, ಈಗಾಗಲೇ ಜಾಥಾ, ಶಾಲಾ ಮಕ್ಕಳ ಮೂಲಕ ಪೋಷಕರಿಗೆ ಪತ್ರ ಬರೆಸುವ ಕಾರ್ಯಕ್ರಮ ಹಾಗೂ ವಿವಿಧ ಜಾಗೃತಿ ಅಭಿಯಾನಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯದಲ್ಲಿ ಸಾರ್ವಜನಿಕರು ಸಹಕರಿಸುವಂತೆ ಮತ್ತು ಯಾವುದೇ ಅರ್ಹ ಮತದಾರರು ಮತದಾರರ ಪಟ್ಟಿ ದೂರ ಉಳಿಯಬಾರದು ಎಂದರು.
ಪ್ರತಿದಿನ ಒತ್ತಡದಿಂದ ಕೆಲಸ ಕಾರ್ಯನಿರ್ವಹಿಸುವ ಅಧಿಕಾರಿ ಸಿಬ್ಬಂದಿಗಳಿಗೆ ಕ್ರೀಡೆಯಿಂದ ನೆಮ್ಮದಿ, ಮನರಂಜನೆ ಜೊತೆಗೆ ಸಮನ್ವಯ ಬೆಳೆಯಲು ಸಾಧ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸೋಮಶೇಖರ್ ಮಿಸ್ತಾ, ಆನಂದ್ ಸಾ ಹಬೀಬ್, ರವಿ ನಾಯ್ಕ್ ಮತ್ತಿತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀರಿನಲ್ಲಿ ಮುಳುಗಿ ಅಣ್ಣ ತಮ್ಮ ಇಬ್ಬರು ಸಾವು. ಮನೆಯ ಕಾಂಪೌಂಡ್ ಕುಸಿದು ಹಾನಿಯಾಗಿರುವ ವಿಷಯ ತಿಳಿದು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಶಾಸಕ ಭೀಮಣ್ಣ ನಾಯ್ಕ್. 16,872 ವಿವಿಧ ಪ್ರಕರಣಗಳು ಲೋಕ ಅದಾಲತ್ನಲ್ಲಿ ಇತ್ಯರ್ಥ. ಸಿದ್ದಾಪುರ ತಾಲೂಕಿನ ಹುಕ್ಕಳ್ಳಿ ಸರ್ಕಾರಿ ಶಾಲೆಗೆ ಭೇಟಿ ನೀಡಿದ ಉಪೇಂದ್ರ ಪೈ. ನೈತಿಕತೆಯ ಬದುಕಿಗೆ ಮೂಲಾಧಾರ ಜಿಟಿ ಭಟ್. ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಸಂದರ್ಶನ ವರದಿಗಿಂತ ಮರೆಯಲ್ಲಿರುವ ಕ್ರೀಡಾ ಪ್ರತಿಭೆಗಳನ್ನು ಕ್ರೀಡಾ ಜಗತ್ತಿಗೆ ಪರಿಚಯಿಸುವುದರಲ್ಲಿ ಹೆಚ್ಚು ಆತ್ಮಸಂತೋಷ. ಗಾನಲೋಕದ ಕೋಗಿಲಿಗೆ ಸಂತಾಪ ಸೂಚಿಸಿದ ಶಾಸಕ ಭೀಮಣ್ಣ ನಾಯ್ಕ್. ಮಹಿಳಾ ಸಬಲೀಕರಣಕ್ಕೆ ಉಡುಪಿಯಲ್ಲಿ ಓರಾ ವುಮೆನ್ಸ್ ಫೆಸ್ಟ್ 2026. ಆಹಾರ ಸುರಕ್ಷತಾ ತರಬೇತಿ ಮತ್ತು ಪ್ರಮಾಣ ಪತ್ರ ಕಾರ್ಯಕ್ರಮ. SIR ಕಪ್ ಕ್ರಿಕೆಟ್ ಪಂದ್ಯ ಅನ್ಯುಮಿನೇಷನ್ ಫಾರ್ಮ್ ಹಿಂದಿರುಗಿಸುವಂತೆ ಜಾಗೃತಿ ಮೂಡಿಸಿದ ಡಾ. ದಿಲೀಶ್ ಶಶಿ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.